ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ ಪ್ಯಾನ್ ಕರೆಕ್ಷನ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ರೂರಲ್ ಸೇವಾ ಪೋರ್ಟಲ್ಗೆ ಲಾಗಿನ್ ಆಗಿ ಪ್ಯಾನ್ ಸರ್ವಿಸಸ್ನ ಕ್ಲಿಕ್ ಮಾಡಿ ಅಪ್ಲೈ ಪ್ಯಾನ್ ಕರೆಕ್ಷನ್ ಅಂತ ಸೆಲೆಕ್ಟ್ ಮಾಡಿ ಬೇಸಿಕ್ ಡೀಟೇಲ್ಸನ್ನು ಫಿಲಪ್ ಮಾಡ್ತಾ ಹೋಗಬೇಕು. ಎಕ್ಸಿಸ್ಟಿಂಗ್ ಪ್ಯಾನ್ ನಂಬರ್ನಲ್ಲಿ ಬಂದು ಅಪ್ಲಿಕೆಂಟ್ನ ಪ್ಯಾನ್ ನಂಬರನ್ನು ಎಂಟರ್ ಮಾಡಿ, ನಂತರ ಅಪ್ಲಿಕೆಂಟ್ನ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಇದಾದ ನಂತರ ನೇಮ್ ಆನ್ ಕಾರ್ಡ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಫುಲ್ ನೇಮನ್ನು ಎಂಟರ್ ಮಾಡಿ, ನಂತರ ಲಾಸ್ಟ್ ನೇಮ್, ಮಿಡಲ್ ನೇಮ್ ಮತ್ತು ಫಸ್ಟ್ ನೇಮನ್ನು ಫಿಲಪ್ ಮಾಡಿ. ಲಾಸ್ಟ್ ನೇಮ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ನೇಮನ್ನು ಎಂಟರ್ ಮಾಡಿ, ನಂತರ ಫಸ್ಟ್ ನೇಮ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಇನಿಷಿಯಲ್ನ ಎಕ್ಸ್ಪ್ಯಾನ್ಷನನ್ನು ಎಂಟರ್ ಮಾಡಿ. ಇದಾದ ನಂತರ ಫಾದರ್ ನೇಮ್ನಲ್ಲಿ ಬಂದು ಅಪ್ಲಿಕೆಂಟ್ನ ಫಾದರ್ ನೇಮನ್ನು ಎಂಟರ್ ಮಾಡಿ, ನಂತರ ಇದು ಕೂಡ ಮಿಡಲ್ ನೇಮ್ ಮತ್ತು ಫಸ್ಟ್ ನೇಮನ್ನು ಎಂಟರ್ ಮಾಡಿ. ಇದೇ ರೀತಿ ಫಾದರ್ ನೇಮ್ನಲ್ಲಿ ಕೂಡ ಫಸ್ಟ್ ನೇಮ್ನಲ್ಲಿ ಅಪ್ಲಿಕೆಂಟ್ನ ಫಾದರ್ ನೇಮ್ನ ಇನಿಷಿಯಲ್ನ ಎಕ್ಸ್ಪ್ಯಾನ್ಷನನ್ನು ಎಂಟರ್ ಮಾಡಿ, ನಂತರ ಮದರ್ ನೇಮ್ನಲ್ಲಿ ಲಾಸ್ಟ್ ನೇಮ್, ಮಿಡಲ್ ನೇಮ್ ಮತ್ತು ಫಸ್ಟ್ ನೇಮನ್ನು ಎಂಟರ್ ಮಾಡಿ. ಇದಾದ ನಂತರ ಮದರ್ ನೇಮ್ನ ಇನಿಷಿಯಲ್ ಎಕ್ಸ್ಪ್ಯಾನ್ಷನನ್ನು ಫಸ್ಟ್ ನೇಮ್ನಲ್ಲಿ ಎಂಟರ್ ಮಾಡಿ. ಇದಾದ ನಂತರ ನಿಮ್ಮ ಅಪ್ಲಿಕೆಂಟ್ನ ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಿ, ನಂತರ ನಿಮ್ಮ ಅಪ್ಲಿಕೆಂಟ್ನ ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನ ಕಂಪ್ಲೀಟ್ ಆಗಿ ಇಲ್ಲಿ ಎಂಟರ್ ಮಾಡ್ತಾ ಹೋಗಬೇಕು. ನೇಮ್ ಆಫ್ ದ ಬಿಲ್ಡಿಂಗ್, ರೋಡ್, ಏರಿಯಾ, ಟೌನ್, ಸ್ಟೇಟ್ ಮತ್ತು ಪಿನ್ ಕೋಡ್ ಅನ್ನ ಎಂಟರ್ ಮಾಡಿ. ನಂತರ ನಿಮ್ಮ ಅಪ್ಲಿಕೆಂಟ್ನ ಫೋನ್ ನಂಬರ್ ಮತ್ತು ಇಮೇಲ್ ಐಡಿಯನ್ನ ಎಂಟರ್ ಮಾಡಿ. ಇದಾದ ನಂತರ ನಿಮ್ಗೇನಾದ್ರೂ PVC ಪ್ಯಾನ್ ಕಾರ್ಡ್ ಬೇಕಾಗಿದ್ದಲ್ಲಿ ಅಪ್ಲೈ ಫಾರ್ ರೀ ಇಶ್ಯೂ ನಲ್ಲಿ ಬಂದು ಮಾರ್ಕ್ ಫಾರ್ ಚೇಂಜ್ ಅಂತ ಕ್ಲಿಕ್ ಮಾಡಿ. ಇಲ್ಲವಾದಲ್ಲಿ ಇದನ್ನ ಸ್ಕಿಪ್ ಮಾಡಿ. ನಿಮಗೆ ಮೇಲಿರೋ ಡೀಟೇಲ್ಸ್ ನಲ್ಲಿ ಯಾವ ಬ್ಲಾಕ್ ನಲ್ಲಿ ಚೇಂಜಸ್ ಬೇಕಾಗಿದೆಯೋ ಆ ಬ್ಲಾಕ್ ನಲ್ಲಿ ಬಂದು ಮಾರ್ಕ್ ಫಾರ್ ಚೇಂಜ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಅಟ್ಯಾಚ್ ಲೇಟೆಸ್ಟ್ ಇ ಆಧಾರ್ PDF ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಆಧಾರ್ನ PDF ಅನ್ನ ಅಪ್ಲೋಡ್ ಮಾಡಬೇಕು. ಇದು ನಿಮಗೆ 2 MB ಒಳಗಡೆ ಮಾತ್ರ ಇರಬೇಕು. ನಂತರ ಅಟ್ಯಾಚ್ ಡೇಟ್ ಆಫ್ ಬರ್ತ್ ಪ್ರೂಫ್ ನಲ್ಲೂ ಕೂಡ ನಿಮ್ಮ ಡಾಕ್ಯುಮೆಂಟ್ 2 MB ಒಳಗಡೆ ಮಾತ್ರ ಇರಬೇಕು. ಇದೆಲ್ಲ ಆದ ನಂತರ ಕ್ಲಿಕ್ ಟು ಅಪ್ಲೋಡ್ ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಫೋಟೋವನ್ನ ಅಪ್ಲೋಡ್ ಮಾಡಬೇಕು. ಕ್ಲಿಕ್ ಟು ಅಪ್ಲೋಡ್ ಸಿಗ್ನೇಚರ್ ನಲ್ಲಿ ಅಪ್ಲಿಕೆಂಟ್ನ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಇದೆಲ್ಲ ಆದ ನಂತರ ಸಬ್ಮಿಟ್ ಕರೆಕ್ಷನ್ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಫಿಲಪ್ ಮಾಡಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಅಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಅಪ್ಲಿಕೇಶನ್ ಸಬ್ಮಿಟ್ ಆದ ವಿದಿನ್ 2 ವರ್ಕಿಂಗ್ ಅವರ್ಸ್ ನಲ್ಲಿ ನಿಮ್ಮ ಅಕ್ನಾಲೆಜ್ಮೆಂಟ್ ಇಲ್ಲಿ ನಿಮಗೆ ಶೋ ಆಗುತ್ತೆ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.